ಹಾಯ್, ಫೇಸ್ ಗ್ಲೋ ಆಗೋದಕ್ಕೆ ನಾನು ಮನೇಲಿ ಏನು ಮಾಡ್ತೀನಿ, ಯಾವ ಥರ ಫೇಸ್ ಕೇರ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನು ಯಾವ ಥರ ಸ್ಕಿನ್ ಕೇರ್ ರೂಟೀನ್ ಯಾವ ಥರ ಮಾಡ್ತೀನಿ ಬೆಳಗ್ಗೆ ಅಂತೇಳಿ ನಿಮಗೆ ಹೇಳ್ತೀನಿ. ಒಂದು ಬೌಲ್ ತಗೊಳ್ಳಿ. ಇದಕ್ಕೆ 1 ಸ್ಪೂನ್ ಕಾಫಿ ಪೌಡರ್, ಬ್ರೂ ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಯಾವುದಾದ್ರೂ ಸರಿ. ಸೊ ಹಾಕ್ಕೊಳ್ಳಿ. 1/4 ಸ್ಪೂನು ಅರಿಶಿಣ, ಕಸ್ತೂರಿ ಮೇಥಿ, ಕಸ್ತೂರಿ ಅರಿಶಿಣ ಸಿಗುತ್ತೆ. ಸೊ ಅದನ್ನಾದ್ರೂ ತಗೊಳ್ಳಿ, ಸ್ಕಿನ್ಗೆ ಅಂತಲೇ ಸಿಗುತ್ತೆ ಅದು. ಸೊ ಇದು ಫ್ರೆಂಡ್ಸ್ ವಿಟಮಿನ್ ಸಿ ಟ್ಯಾಬ್ಲೆಟ್ ಅಂತೇಳಿ ನಾನು ತಗೊಳ್ಳೋದು. ವಿಟಮಿನ್ ಇ ಅಥವಾ ವಿಟಮಿನ್ ಸಿ ಕ್ಯಾಪ್ಸಲ್ಸ್ ಯಾವ್ದಾರು ಹಾಕ್ಬೋದು. ವಿಟಮಿನ್ ಇ ಹಾಕಿದ್ರೆ ಬೆಟರು. ವಿಟಮಿನ್ ಸಿನೂ ಸಿಗುತ್ತೆ. ಇದನ್ನು ತೆಗೆದ್ಬಿಟ್ಟು ಒಂದು ಹಾಕ್ಕೊಳ್ಳಿ, 1 ಅಥವಾ 2. ಇದು ವಿಟಮಿನ್ ಇ ಕ್ಯಾಪ್ಸಲ್ಸಲ್ಲಿ ಏನು ಪ್ರಯೋಜನ ಅಂತ ಹೇಳಿದರೆ, ಈ ಕಣ್ಣ ಹತ್ರ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ ನೋಡಿ, ಇಲ್ಲೆಲ್ಲ ಆ ಡಾರ್ಕ್ ಸರ್ಕಲ್ ಎಲ್ಲ ಕಮ್ಮಿ ಆಗುತ್ತೆ. ಮುಖ ಫುಲ್ ಶೈನಿಂಗ್ ಕೊಡುತ್ತೆ. ಪಿಂಪಲ್ ಮಾರ್ಕ್ ಎಲ್ಲ ಕಮ್ಮಿ ಮಾಡುತ್ತೆ. ಇದು ಫುಲ್ ಬಾಕ್ಸ್ ಬರುತ್ತೆ ಫ್ರೆಂಡ್ಸ್. ನಾನು ತಗೊಳ್ಳೋದು ಜಾಸ್ತಿ ಮಿಶೋದಲ್ಲಿ ತೊಗೊತೀನಿ, ವಿಟಮಿನ್ ಇ ಕ್ಯಾಪ್ಸಲ್ಸ್ ಅಂತೇಳಿ. ಸೊ ಲಿಂಕ್ ಬೇಕಾದರೆ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಲಿಂಕ್ ಬೇಕಾದರೆ ಲಿಂಕ್ ಅಂತ ಮೆಸೇಜ್ ಮಾಡಿ. ಸೊ ಇದು ಒಂದು ಶೀಟ್ ತೊಗೋಬೇಕು ಅಂತಂದರೆ 40ಇಂದ 60 ರೂಪೀಸ್ ತೊಗೊಳ್ತಾರೆ ಇದರಲ್ಲಿ, ಮೆಡಿಕಲಲ್ಲೆಲ್ಲ. ಬಟ್ ಮಿಶೋದಲ್ಲಿ ತಗೊಂಡ್ರೆ ಅಷ್ಟೊಂದು ಇರೋಲ್ಲ. 350 to 300 ಅನಿಸುತ್ತೆ ನಾನು ತೊಗೊಂಡಿರೋದು. 12 ಪೀಸ್ ಈ ಥರ ಶೀಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ತುಂಬ ಟ್ಯಾಬ್ಲೆಟ್ ಬರ್ತವೆ, ತುಂಬ ಯೂಸ್ ಆಗುತ್ತೆ. ಇದು ಏರ್ ಗ್ರೋತ್ಗೂ ಸಹ ತೊಗೋಬೋದು. ಹಾಗೆ ಇದು ಅಲೋವೆರಾ ಜೆಲ್ ಅಂತೇಳಿ. ಸೊ ಇದು ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿರೋದು ನಾನು. ಇದು ಫೋಟೋ ಹೊಡೆದಾಕ್ತೀನಿ, ನಿಮಗೆ ಕಾಣಿಸಲ್ಲ ಅನಿಸುತ್ತೆ ಮೇ ಬಿ. ಅಲೋವೆರಾ ಜೆಲ್ ಅಂತೇಳಿ. ಸೊ ಇದನ್ನು ಯೂಸ್ ಮಾಡ್ತೀನಿ ನಾನು. ಇದು ಸ್ವಲ್ಪ ಒಂದು ಹಾಫ್ ಅಥವಾ 1/4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇದು ಗ್ಲಿಸರಿನ್. ಸೊ ಇದು ಸಹ ನಾನು ಮಿಶೋದಲ್ಲಿ ತಗೊಂಡಿರೋಂಥದ್ದು ಗ್ಲಿಸರಿನ್. ಒಂದು ಮುಚ್ಚಳಕ್ಕೆ ಹಾಕಿ, 1 ಬೌಲ್ ಅಷ್ಟು ಹಾಕಿ. ಸೊ ಇದು ಆ್ಯಪಲ್ ಸೈಡರ್ ವಿನೆಗರ್ ಅಂತೇಳಿ. ಮೇ ಬಿ ಕಾಣಿಸಲ್ಲ ಅನಿಸುತ್ತೆ, ಒಂದು ಫೋಟೋ ಎಲ್ಲ ಹಾಕ್ತೀನಿ ನಿಮಗೆ. ಇದು ಅಷ್ಟೆಲ್ಲ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿರೋಂಥದ್ದು. ಇದರ ಲಿಂಕ್ ಎಲ್ಲ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಲಿಂಕ್ ಅಂತೇಳಿ. ಸೊ ನಾನು ನಿಮಗೆ ಶೇರ್ ಮಾಡ್ತೀನಿ. ಫೇಸ್ ಮೊದಲು ಸ್ಟಾರ್ಟಿಂಗಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಈ ಬ್ಯಾಂಗಲ್ ಬಂದ್ಬಿಟ್ಟು ಇದು ಸಹ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿರೋಂಥದ್ದು ಫ್ರೆಂಡ್ಸ್. ಇದು ಕೈಗೆ ಗ್ಲಾಸಿನ ಬಳೆ ಹಾಕ್ತಿದ್ದೆ, ಗಾಜಿನ ಬಳೆಗಳೆಲ್ಲ. ಬಟ್ ಇದನ್ನು ಯಾಕೋ ತುಂಬ ಇಷ್ಟ ಆಯಿತು. ಸೊ ಡೈಲಿ ವೇರ್ಗಿರಲಿ, ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿದೆ. ಫಸ್ಟ್ ಇದು ತರಿಸಿದ್ದೆ ನಾನು, ಆಮೇಲೆ ಇದು ಇಷ್ಟ ಆಯಿತು ಅಂಥೇಳಿ ಸೊ ಮತ್ತೊಂದೊಂದು 4 ತರಿಸಿದೆ. ಇದು 100 ರೂಪೀಸ್ ಅನಿಸುತ್ತೆ, 4 ಬರುತ್ತೆ. ಆಮೇಲೆ ಜಾಸ್ತಿನೇ ಇದೆ, 199 ರೂಪೀಸ್ಗೆ 12 ಪೀಸ್ ಬರುತ್ತೆ. ಅದೆಲ್ಲ ಬೇಕು ಲಿಂಕ್ ಅಂತಂದರೆ ಲಿಂಕ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ಹಾಕ್ತೀನಿ. ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಬಳೆ ಹೊಳೆಯೋದು ಜಾಸ್ತಿ. ಸೊ ಹಾಗಾಗಿ ನಾನು ಡೈಲಿ ವೇರ್ಗೆ ಅಂತೇಳಿ ಇದ್ರ ಜೊತೆಗೆ ಒಂದು ಗಾಜಿನ ಬಳೆ ಹಾಕ್ಬೋದು. ಬಟ್ ನಾನು ಹಾಕಿಲ್ಲ, ಇದು ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದನ್ನೇ ಹಾಕಿದ್ದೀನಿ. 4 ಹಾಕಿದ್ದೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಾನು ರಾ ಮಿಲ್ಕ್ ತೊಗೊಂಡಿದ್ದೀನಿ. ಇದನ್ನು ಡಿಪ್ ಮಾಡಿಬಿಟ್ಟು ನೀವು ಫೇಸಿಗೆ ಅಪ್ಲೈ ಮಾಡಿ.
ನೀವು ಕಾಟನಲ್ಲಾದ್ರು ಹಚ್ಕೊಳ್ಳಿ ಅಥವಾ ಕೈಯಲ್ಲಾದ್ರು ಹಚ್ಕೋಬೋದು. ಸೊ ನಾ ಈ ಥರ ಬೊಕ್ಕೆ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಇತ್ತು ಅಂಥೇಳಿ ಒಂದು. ಇದಾದರೆ ತುಂಬ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ನೀವು ಕೈಗೂ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇದು ಫೇಸ್ ಆ್ಯಂಡ್ ಹ್ಯಾಂಡ್ ಎಲ್ಲನೂ ಶೈನಿಂಗ್ ಕೊಡುತ್ತೆ. ರಾ ಮಿಲ್ಕು ನಮ್ಮ ಫೇಸಲ್ಲಿರೋಂಥ ಡಸ್ಟ್ ಸ್ಕಿನ್ಸ್ಗಳೆಲ್ಲ ತುಂಬ ಗಲೀಜಿರೋದಂಥದ್ದೆಲ್ಲ ತುಂಬ ತೆಗೆಯುತ್ತೆ. ಫೇಸೆಲ್ಲ ಗ್ಲೋ ಕೊಡುತ್ತೆ. ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೊಳ್ಳಿ. ನಮ್ಮ ಸ್ಕಿನ್ನ ಟೈಟ್ ಬರಬೇಕು, ವಯಸ್ಸಾಗಿದ್ರೆ ಏಜ್ ಆಗಿರೋ ಥರ ಕಾಣಬಾರ್ದು. ಸೊ ಅಂತಂದರೆ ನೀವು ಈ ಥರ ರೆಮಿಡೀಸ್ ಎಲ್ಲ ಮಾಡ್ತಾ ಇರಬೇಕು. ಯಾವಾಗಲೂ ಈ ಥರ ತೊಗೋಬೇಡಿ. ಈ ಥರ ತೊಗೊಂಡ್ರೆ ಸ್ಕಿನ್ ತುಂಬ ಲೂಸ್ ಆಗುತ್ತೆ, ಕೆಳಗಡೆ ಇಳಿಯುತ್ತೆ. ಸೊ ಈ ಥರನೇ ನೀವು ಫೇಸ್ನ ಈ ಥರ ಟ್ಯಾಪ್ ಮಾಡಬೇಕು ನೀವು. ಹೆಣ್ಮಕ್ಳು ಅಂದರೆ ಪಿಂಪಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಫೀಲ್ ಮಾಡ್ಕೊತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಚೀಕ್ಸ್ ಹತ್ರ, ಲಿಪ್ ಕೆಳಗೆ, ಅಪ್ಪರ್ ಲಿಪ್, ಲೋಯರ್ ಲಿಪ್ ಇದೆಲ್ಲ ಜಾಸ್ತಿ ಬ್ಲಾಕ್ ಆಗಿರುತ್ತೆ. ಇದೆಲ್ಲ ನಾನು ಹಾಕಿರೋಂಥದ್ದೆಲ್ಲ ಇದನ್ನೆಲ್ಲ ಸ್ವಲ್ಪ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ರಾ ಮಿಲ್ಕ್ ಹಾಕ್ಕೊಳ್ಳಿ. ಇದನ್ನು ಫೇಸಿಗೆ ಅಪ್ಲೈ ಮಾಡಿ. ಸೊ ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ನಿಧಾನವಾಗಿ ಮಾಡಿ. ನೋಡಿ ಗೈಸ್, ಇದನ್ನು ನಾನು ಐಸ್ ಕ್ಯೂಬಲ್ಲಿ ರೆಡಿ ಮಾಡಿರೋದು. ಐಸ್ ಕ್ಯೂಬಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿರೋದು. ಏನಂದರೆ ಎಳ್ನೀರು ಇರುತ್ತಲ್ಲ ಮನೇಲಿ,
ಸೊ ಎಳ್ನೀರನ್ನು ಅದರಲ್ಲಿ ಐಸ್ ಕ್ಯೂಬ್ ಮೋಲ್ಡಲ್ಲಿ ಹಾಕ್ಬಿಟ್ಟು ಐಸ್ ಮಾಡ್ಕೊಂಡಿರೋದು ನಾನು ಫೇಸಿಗೆ ಅಪ್ಲೈ ಮಾಡಲಿಕ್ಕೆ ಅಂತೇಳಿ. ಸೊ ಹಾಗೇ ಮತ್ತು ಬೀಟ್ರೋಟ್ ರಸ, ಬೇರೆ ಬೇರೆ ಜ್ಯೂಸ್ಗಳ್ದು ಫ್ರೂಟ್ಸ್ ಜ್ಯೂಸ್ಗಳ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಜ್ಯೂಸರಲ್ಲಿ ಬ್ಲೈಂಡ್ ಮಾಡಿಬಿಟ್ಟು ಅದ್ರ ರಸ ಎಲ್ಲ ತಗೊಂಡು ಸೊ ಐಸ್ ಕ್ಯೂಬ್ ಮೋಲ್ಡಲ್ಲಿ ಹಾಕ್ಬಿಟ್ಟು ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ. ಫೇಸು ಫುಲ್ ಕ್ಲಿಯರ್ ಆಗುತ್ತೆ, ಬ್ಲ್ಯಾಕ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ, ಫುಲ್ ಶೈನಿಂಗ್ ಕೊಡುತ್ತೆ ಅಂತೇಳಿ ಆ ಥರ ಮಾಡ್ತೀನಿ ನಾನು. ಸೊ ನೋಡಿ, ಅದು ಸ್ವಲ್ಪ ಬೀಟ್ರೋಟ್ ರಸ, ಎಳ್ನೀರು ಎಲ್ಲ ಹಾಕ್ಬಿಟ್ಟು ಅದ್ರ ರಸನ ಮೋಲ್ಡಲ್ಲಿ ಹಾಕ್ಬಿಟ್ಟು ನಾನು ಐಸ್ ಕ್ಯೂಬ್ ಮಾಡ್ಕೊಂಡಿರೋದು. ಇವಾಗ ಸಡನ್ನಾಗಿ ಫಂಕ್ಷನ್ಸ್ಗೆಲ್ಲ ಹೋಗಬೇಕು, ಸೊ ಅವಾಗ ಟೈಮ್ ಆಗೋಲ್ಲ. ಸೊ ಇದನ್ನೊಂದು ಹಾಕ್ಕೊಂಡ್ರೆ ಸಾಕು. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ಆಗಿದೆ ಫ್ರೆಂಡ್ಸ್ ಫೇಸ್ ಅಂಥೇಳಿ. ಮಾರ್ಕೆಲ್ಲ ಕಡಿಮೆ ಆಗುತ್ತೆ, ಫುಲ್ ಫೇಸ್ ಎಲ್ಲ ಬ್ರೈಟ್ ಆಗುತ್ತೆ, ಚೆನ್ನಾಗಿ ಕಾಣ್ತೀರಾ. ಫಂಕ್ಷನ್ಸ್ಗೆಲ್ಲ ಹೋಗಲಿಕ್ಕೆ ಬೇಗ ಅರ್ಜೆಂಟ್ ರೆಡಿ ಆಗಿಬಿಟ್ಟು ಹೋಗ್ಬೋದು. ಸೊ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ನೀವು ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಂದು ಹೊಸ ಚಾನಲ್ ಇವಾಗ ಸ್ಟಾರ್ಟ್ ಆಗಿರೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವ್ಯೂಸ್ ಎಲ್ಲ ಜಾಸ್ತಿ ಬರಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಥರನೇ ಹೆಲ್ತಿ ಟಿಪ್ಸ್ ಮತ್ತು ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.